ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡುವವರು ಒಂದು ಕಡೆ ಆದರೆ, ಇನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಶಾಸಕರನ್ನು ಅಭಿವೃದ್ಧಿ ಕಾಮಗಾರಿ ಕೆಲಸಗಳ ಉದ್ಘಾಟನೆ ಮಾಡೋಕ್ಕೆ ಬಿಡದಂಥ ಒಂದು ಗುಂಪು ನಿರ್ಮಿತವಾಗಿದೆ ಅಂತ ಅನಿಸ್ತಾ ಇದೆ. ಹುಮನಾಬಾದ್ ಮತಕ್ಷೇತ್ರದ ಚಟುಕುಪ್ಪ ತಾಲೂಕಿನಲ್ಲಿ 2024-25ನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಯೋಜನೆ ಅಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿಯ ವಸತಿ ನೂತನ ಶಾಲೆಯ ಸರಿಸುಮಾರು 16 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನೂತನ ಕಟ್ಟಡದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಶಾಸಕರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹುಮನಾಬಾದ್ ತಾಲೂಕು ಆಗಿರ್ಬೋದು, ಬೀದರ್ ಜಿಲ್ಲೆ ಆಗಿರ್ಬೋದು, ಬಿಜೆಪಿ ಪಕ್ಷ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಯಾರೇ ಅಭಿವೃದ್ಧಿ ಕೆಲಸ ಮಾಡಲಿ ಅವರನ್ನು ತಡೆಯುವಂಥ ಒಂದು ಗುಂಪೇ ರೂಪುಗೊಂಡಿದೆ ಅಂತ ಅನಿಸ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ಈಶ್ವರ್ ಖಂಡ್ರೆ ಅವರ ಒಂದು ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆಗೆ ಬಿಜೆಪಿಯವರು ತಡೆಯನ್ನು ಒಡ್ಡಿದ್ರು. ಈಗ ಹುಮನಾಬಾದ್ ತಾಲೂಕಿನ ಚಿತ್ತಗುಪ್ಪದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಒಂದು ಕಟ್ಟಡ ನಿರ್ಮಾಣ ಭೂಮಿ ಕಾಮಗಾರಿಗೆ ಶಾಸಕ ಸಿದ್ದು ಪಾಟೀಲ್ ಅವರು ಆಗಮಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಗುಂಪು, ಒಂದು ಹೋರಾಟಗಾರರ ಗುಂಪು ಅಂತಲೇ ಹೇಳ್ಬೋದು, ಇವರು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಆಗಮಿಸಿ ಶಾಸಕರಿಗೆ ಧಿಕ್ಕಾರವನ್ನು ಕೂಗಿದ್ದಾರೆ. ಸಚಿವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಅವರನ್ನು ಬಿಟ್ಟು ಹೇಗೆ ನೀವು ಉದ್ಘಾಟನೆ ಮಾಡಿದ್ರಿ ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ಶಾಸಕರು ಕೂಡ ಅದರ ಪ್ರತ್ಯುತ್ತರವನ್ನು ನೀಡಿತು. ಸಚಿವರಿಗೆ ನಾನು ಕರೆ ಮಾಡಿದ್ದೇನೆ, ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತ ಶಾಸಕ ಸಿದ್ದು ಪಾಟೀಲ್ ಅವರು ಹೇಳಿದ್ದಾರೆ. ಇನ್ನು ಹೋರಾಟಗಾರರು ಯಾವುದಕ್ಕೆ ಹೋರಾಟ ಮಾಡಬೇಕು ಅದಕ್ಕೆ ಹೋರಾಟ ಮಾಡಿದ್ರೆ ಲೇಸು. BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಯಾವುದೇ ಒಂದು ಕಾಮಗಾರಿ ಇಂತಹ ಸಂದರ್ಭದಲ್ಲಿ ಗ್ಯಾರಂಟಿಯಿಂದ ರಾಜ್ಯ ದಿವಾಳಿಯಾಗಿದೆ ಅಂತ ಒಂದು ಕಡೆ ಹೇಳೋದಾದರೆ, ಈ ದಿವಾಳಿಯಾಗಿರೋ ಸಂದರ್ಭದಲ್ಲಿ ಇಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲು ಬಂದಂತಹ ಶಾಸಕರಿರ್ಬೋದು, ಸಚಿವರಾಗಿರ್ಬೋದು, ಅವರನ್ನು ತಡೆಗಟ್ಟುವಂತಹ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಹೋರಾಟಗಾರರಿಗೆ ಮಾಡೋಕ್ಕೆ ಬೇರೆ ಕೆಲಸಗಳಿವೆ, ಬೇರೆ ಹೋರಾಟಗಳಿವೆ, ಅವುಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿಯಾಗಬಾರ್ದು. ಯಾಕೆ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿ ಆಗ್ತೀರಿ? ಯಾರೇ ಉದ್ಘಾಟನೆ ಮಾಡಲಿ, ಅದು ಒಂದು ಅಭಿವೃದ್ಧಿ ಕೆಲಸ ತಾನೇ. ನಾಳೆ ನಿಮ್ಮ ಮಕ್ಕಳೇ ಆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಓದ್ತಾರಲ್ವಾ? ಅಷ್ಟೊಂದು ಮನಸ್ಥಿತಿಯೂ ಕೂಡ ನಿಮ್ಮಲ್ಲಿಲ್ವಾ? ಯಾರು ಉದ್ಘಾಟನೆ ಮಾಡಿದ್ರೇನಾಯ್ತು? ಯಾರು ಅಡಿಗಲ್ ಹಾಕಿದ್ರೇನಾಯ್ತು? ಕಾಲಚಕ್ರ ತಿರುಗ್ತಾ ಇರುತ್ತೆ. ಇವರು ಅನುದಾನ ತಂದು ಕೊಟ್ಟರು, ಇವರು ಉದ್ಘಾಟನೆ ಮಾಡಿದರು. ಇವೆಲ್ಲ ಹೋರಾಟಗಾರರಿಗೆ ಯಾಕೆ ಬೇಕು? ಹೋರಾಟಗಾರರಾಗಿರ್ಬೋದು, ಒಂದು ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಭಿವೃದ್ಧಿ ಕೆಲಸಗಳನ್ನು ತಡೆಯುವಂಥ ಕೆಲಸ ಆಗಬಾರ್ದು. ಹಾಗಾದರೆ ಉದ್ಘಾಟನೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು ಮತ್ತು ಈ ಸಂದರ್ಭದಲ್ಲಿ ಮುಖಂಡರು ಯಾವ ರೀತಿ ಧಿಕ್ಕಾರ ಕೂಗಿದ್ರು ಅನ್ನೋದನ್ನು ನೋಡ್ಕೊಂಬನ್ನಿ. ಗುಣಮಟ್ಟದ ಕಟ್ಟಡ ಕಾಮಗಾರಿ ನೀಡುವುದರ ಜೊತೆಗೆ ನಿಗದಿತ ಕಾಲಮಿತಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಹೇಳಿದರು. ಕ್ಷೇತ್ರದಲ್ಲಿ ಸುಸಜ್ಜಿತ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಿರ್ಮಿಸುವುದರ ಮೂಲಕ ಒಳ್ಳೆಯ ಕೆಲಸ ಕ್ಷೇತ್ರದಲ್ಲಿ ನಡೆಯುತ್ತಿವೆ. ಪೋಷಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೋಸ್ಕರ ಕನಸು ಕಂಡಂತೆ ಯಶಸ್ಸು ಸಾಧಿಸಲು ಈ ವಸತಿ ಶಾಲೆ ಸಹಕಾರವಾಗಲಿದೆ ಎಂದರು. ಶಿವಗೋತ್ರೋದ್ಭವಸ್ಯಾಂ ಹುಮನಾಬಾದ್ ಕ್ಷೇತ್ರೇಣ ಮಹಾಜನೋಭ್ಯಸ್ಯಾಂ ಸಹ ಕುಟುಂಬಸ್ಯಾಂ अस्माकं सह कुटुम्बानां क्षेम स्थैर्य धैर्य स्थैर्य वीर्य विजय अभय आयुः आरोग्य ऐश्वर्य अभीम वृद्ध्यर्थं धर्म अर्थ काम्य मोक्ष चतुर्विध फल पुरुषार्थ सिद्ध्यर्थं नूतन शाला कट्टड निर्माण पूजा अहं करिष्ये इति संकल्पं करोमि अस्मदाचार्य आपो इष्टमयो. ಕಾಮಗಾರಿ ಉದ್ಘಾಟನೆ ಮಾಡಲು ಬಂದ ಶಾಸಕರಿಗೆ ಅನೇಕರು ಉದ್ಘಾಟನೆ ಮಾಡದಂತೆ ಧಿಕ್ಕಾರವನ್ನು ಕೂಗಿದ್ದು ಸಹ ಈ ಸಂದರ್ಭದಲ್ಲಿ ಕಂಡುಬಂತು. ವಿಷಯ ತಿಳ್ಕೊಂಡು ನಾವು ಕೇಳಿದ್ರೆ ನಮ್ಗೆ ಏನಂದ್ರೆ ಸರ್ ವಿಷಯ ಏನಾಗಿದೆ ಸರ್ ನಿಮ್ಗೆ ಗುರ್ತಾಗ್ಯದ?
ಎಲ್ಲ ಪೊಲೀಸ್ ನಡೀತಾ ಇಲ್ಲ ಜೈಕರು ಘರ್ಷಣೆ ಆದ ನಾವು ಬರೀಬೇಕು. ಅವ್ರು ನಿಮ್ಗೆ ಕೇಳಿ ಅವ್ರಿಗೆ ಕೇಳಬಹುದು. ಈಗ ನಾವ್ ಯಾಕೆ ಇರ್ಬೇಕು ಮತ್ತೆ? ಮಾತಾಡಿದ್ರೆ ಅವ್ರು ಸ್ವಂತ ಆಸ್ತೇನೆ ಯಾರು ಅವ್ರದ್ದು MLA ಅವ್ರದ್ದು ನೋಡ್ರಿ, ಸಂಬಂಧಪಟ್ಟ ಅಧಿಕಾರಿ ಇರ್ಬೇಕಾ ಇರಬಾರ್ದು. ಅವ್ರು ಬಂದಿಲ್ಲ, ಅವ್ರಿಗೆ ಸೆಕ್ಷನ್ ಡಿಪಾರ್ಟ್ಮೆಂಟ್ AW ಬೇಕಿಲ್ಲಿ ಇಲ್ಲ. ಅವ್ರ ಜನಗಳು ಒಳಗ ನಿಂತಾರ, ಅವರು ನಾವಿಲ್ಲಿ ನಿಂತೀವಿ. ಆಲ್ರೆಡಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಜನಗಳು ಹೋಗ್ಯಾರಲ್ಲ ಸರ್ ಆಲ್ರೆಡಿ. ಸರ್ ಅವ್ರಿಗೂ ಹೊರ ಹಾಕ್ರಿ ಸರ್, ನಾವು ನೋಡ್ರಿ ಅವ್ರಿಗೂ ಹೊರ ಹಾಕ್ರಿ ನಾವು ನಿಲ್ತೀವಿ ಸರ್. ನಿಮಗೆಲ್ಲ ಶಾಸಕರ ರಚನೆ ಕೊಡ್ತೀರಿ, ಅವ್ರ ಒಬ್ಬರಿಗೆ ಬಿಡ್ರಿ, ಬಾಕಿದವ್ರು ಹೊರ ಹಾಕ್ರಿ ಸರ್. ಮಾಡಕತ್ತಾರಲ್ಲ ಸರ್, ಈಗ ಆಲ್ರೆಡಿ ಅವ್ರು ನಿಂತಾರಲ್ಲ ಸರ್. ಏ ಆಜಾವ್ ಇದಾರ, ಆಜಾವ್ ಇಲ್ಲಿ ಸೈನ್ ಮಾಡ್ಕೊಟ್ಟಿ ಅವ್ರಿಗೂ ಹೊರ. ಇಂದು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ರೆಸಿಡೆನ್ಷಿಯಲ್ ಶಾಲೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇವತ್ತು ಬಂದಂಥ ಎಲ್ಲರಿಗೂ ಕೂಡ ಸ್ವಾಗತ ಕೋರುತ್ತಾ, ಹಾಗೂ ವಿಶೇಷವಾಗಿ ನಮ್ಮ ಪತ್ರಿಕಾ ಬಾಂಧವರಿಗೂ ಕೂಡ ಸ್ವಾಗತ ಕೋರುತ್ತಾ, ಈ ಕಿತ್ತೂರು ರಾಣಿ ಚೆನ್ನಮ್ಮ ಈ ಒಂದು ಶಾಲೆ ಸುಮಾರು 16,72,00,000 ಒಂದು ಅನುದಾನದಲ್ಲಿ ಈ ಒಂದು ಶಾಲೆ ನಿರ್ಮಾಣ ಮಾಡಬೇಕಾಗಿದೆ. ಆದ ಕಾರಣ ಇದು ಒಂದು ಟೆಂಡರು ಕೂಡ ಆಗಿದೆ, ವರ್ಕ್ ಆರ್ಡರ್ ಕೂಡ ಆಗಿದೆ. ಇಲ್ಲೇ ಕೊಡ್ತೀನಿ ನಾನು ನಿಮಗೆಲ್ಲ ಡೀಟೇಲು. ಮತ್ತು ಬೇಗನೆ ಈ ಒಂದು ಶಾಲೆ ನಾವು ಪ್ರಾರಂಭ ಮಾಡಿದೆವು ಅಂತಂದ್ರೆ ಏನು ಬಡ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಅಂಥ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಒಂದು ಶಿಕ್ಷಣ ಪಡೀಲಕ್ಕ ಇವತ್ತು ಸರ್ಕಾರ ಒಂದು ಇದನ್ನ ಮೇಲೆ ಇವತ್ತು ಈ ಒಂದು ಕೊಟ್ಟಿದ್ದಾರೆ. ಮತ್ತು ಇದಕ್ಕೇನು ಇವತ್ತು ಬೇರೆ ಬೇರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಕೂಡ ಬೇಕಾಗುತ್ತೆ. ಇದರಲ್ಲಿ 22 ಕೋಟಿ ಇಟ್ಟಿದ್ದಿತ್ತು, ಆದರೆ ಟೆಂಡರ್ ಅಮೌಂಟು 16,72,00,000 ಆಗಿದೆ. ಮತ್ತು GST ಕೂಡ ಇರ್ತದೆ. ಇವತ್ತು ಇದೊಂದು ಭಾಳ ಸಂತೋಷ, ಅಭಿವೃದ್ಧಿ ಆಗ್ತದೆ. ಅದಕ್ಕಾಗಿ ಇವತ್ತು ನಾನು ಸಂಬಂಧಪಟ್ಟ ಸಚಿವರಿಗೆ, ನಮ್ಮ ಮಾದೇವ್ ಸಾಹೇಬರಿಗೆ, ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಹೇಳಕ್ಕೆ ಬಂದಿಲ್ಲ, ಅದು ನಿಮಗೂ ಮಾಹಿತಿ ಬಂದು ನೀವು ಹಂಚಕ್ಕೆ ನಾನು ಕೇಳೋ ನಮ್ಗೆ ಹೇಳ್ತೀನಲ್ಲ, ನನಗೆ ಕೂಡ ಯಾವ್ದು ಮಾಹಿತಿ ಬಂದಿಲ್ಲ. ನನಗೇನು ಪ್ರಕಾರ ಆಗಿತ್ತು ನಾನು ಆ ಪ್ರಕಾರ ಬಂದು ಪೂಜೆ ಮಾಡಿದೆವು. ಎಲ್ಲರೂ ಒಳ್ಳೆಯ ವಿಷಯ ಅದ, ಮಕ್ಕಳಿಗೆ ಒಳ್ಳೆಯದಾಗ್ತದೆ ಸಾಕು. ಸರಿಗೆ ಕೂಡ ಸೂಚನೆ ಕೊಟ್ಟಿದ್ವಿ ಮತ್ತು ಒಳ್ಳೆಯ ರೀತಿಯಿಂದ ಕ್ವಾಲಿಟಿಲಿಂದ ಆಗಬೇಕು. ಎಲ್ಲೇ ಕಳಪ ಮಟ್ಟದ ಕಾಮಗಾರಿ ಬಂತಂದ್ರೆ ಅವ್ರ ಮೇಲೆ ಎಕ್ಷನ್ ತೋರಿಸಿ ಅಂತ ನಾನು ಅಧಿಕಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿದ್ದೀನಿ. ಸರ್ ಕಂಪ್ಲೀಟ್ ಯಾವಾಗುತ್ತೆ ಇದು 1.5 ವರ್ಷದಾಗ ಸರ್. ಇದು ಒಟ್ಟು ಎಷ್ಟು ಎಕರೆ ಇದೆ ಸರ್? ಇದು 5 ಎಕರೆ. 5 ಎಕರೆ ಸರ್ವೆ ನಂಬರ್ ಏನೋ ಗೊಂದಲ ಇದೆ ಅಂತ ಹೇಳ್ತಾರೆ. ಯಾವುದು ಸರ್ವೆ ನಂಬರ್ ಇಲ್ಲ, ಆಲ್ರೆಡಿ ಆಗಿದೆ ನೋಡ್ರಿ. ಹಾಂ, ಏನೋ ಪ್ರಾಬ್ಲಮ್ ಇಲ್ಲ. ಅಧಿಕಾರಿಗಳು ಯಾರು ಕಾಣಿಸ್ತಾ ಇಲ್ಲಲ್ಲ. ಈಗ ಅಧಿಕಾರಿಗಳಿಗೆ ನೋಡಿ, ನಾವು ಪ್ರೋಟೋಕಾಲ್ ಪ್ರಕಾರ 7 ದಿವಸ ಪहिले ನಾವು ಕೊಡ್ಬೇಕು ಲೆಟರು. ಅಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀವಿ 7 ದಿವಸ ಮೊದಲೇ. ಅದು ನಾವು ಕಾರಣಾಂತರಗಳಿಂದ ಎಲ್ಲಿಗೆ ಹೋಗಿದ್ದಿರಬೇಕು ಪಾಪ, ಅದಕ್ಕೆ ಬರ್ಲಿಕ್ಕಾಗ್ಲಿಕ್ಕಿಲ್ಲ. ಅದಕ್ಕಾಗಿ ನಾವು ಇವತ್ತು ಪೂಜೆ ಮಾಡಿತ್ತು ಅಂತ ಪೈಲೇನೆ ಕೊಟ್ಟಿದ್ದು. ನಾನು ಸುಮಾರು 7 ಯಾಕೆ ನಾವು ಪ್ರೋಟೋಕಾಲ್ ಪ್ರಕಾರ ಮಾಡಬೇಕು, ಎಲ್ಲನೂ ಶಿಷ್ಟಾಚಾರ ಪಾಲನೆ ಮಾಡಬೇಕಂತ 7 ದಿವಸ ಪೈಲೇನೆ. ಯಾಕೆ ಸಂಬಂಧಪಟ್ಟ ನಮ್ಮದು ಉಸ್ತುವಾರಿ ಸಚಿವರಾಗ್ಬೋದು ಮತ್ತು ಪ್ರೋಟೋಕಾಲ್ದಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೂಡ ಪ್ರೋಟೋಕಾಲ್ ಪ್ರಕಾರ ಕರೀರಿ ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ. ನಾನು ಲೆಟ್ರ್ ಕೂಡ ಕೊಟ್ಟಿದ್ದೀನಿ. ಇವತ್ತು ಏನೋ ಕಾರಣಾಂತರಗಳಿಂದ ಯಾಕೆ ಒಬ್ಬನೇ AW ಇದ್ದಾನೆ ಪಾಪ. ಇಲ್ಲ, ಇಂಥ ಕಾರ್ಯಕ್ರಮ ಬರಲಿಲ್ಲ ಅಂದ್ರೆ ಹೇಗೆ ಮಾಡ್ತಾರೆ? ಈಗ ನೋಡಿ ಅವ್ನು ಬರೋದು ಬಿಡೋದು ಅವನು. ನಾನು
ಮೇಲಿನ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಹೇಳ್ತೀನಿ. ಅವ್ರೇನು ಶಿಷ್ಟಾಚಾರ ಉಲ್ಲಂಘನೆ ಏನಾರ ಆಯ್ತು? ಏನೂ ಇಲ್ಲ, ಶಿಷ್ಟಾಚಾರ ಏನೂ ಇಲ್ಲ. ಶಿಷ್ಟಾಚಾರ ಪ್ರಕಾರ ಮಾಡಿದ್ರು. ಶಿಷ್ಟಾಚಾರ ನಾವು ಲೆಟರ್ ಕೊಟ್ಟಿದ್ದು ತೋರಿಸಿ ಎಲ್ಲ ಅವ್ರಿಗೊಂದು ಕಾಪಿ. ಕನಿಷ್ಠ ಇಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಮತ್ತು ಇವರು ಬೇಕಾಗಿತ್ತಲ್ಲ. ಇಲ್ಲ, ಇದಕ್ಕೆ ನಮಗೆ ಡಿಪಾರ್ಟ್ಮೆಂಟ್ ಏಜೆನ್ಸಿ ಕ್ರೈಸ್ದವ್ರಿಗೆ ಕೊಟ್ಟಿದ್ದ. ಅವ್ರು ಕ್ರೈಸ್ದವ್ರು ಅಷ್ಟೇ ಇರಬೇಕು. ತಾಲೂಕಾ ದಂಡಾಧಿಕಾರಿಗಳು ಇದ್ರೊಳಗೇನು ಬರ್ಬೇಕಂತ ಏನೂ ಇಲ್ಲ. ಶಿಷ್ಟಾಚಾರದಾಗ ಏನೂ ಇಲ್ಲ. ನಾನು ಅವಾಗೆ ಕೊಟ್ಟಿದ್ದೆ. ಬೇಕಂದ್ರೆ ಯಾವ ಡಿಪಾರ್ಟ್ಮೆಂಟ್ದವ್ರು ಆಗ್ತಾರ ಆ ಡಿಪಾರ್ಟ್ಮೆಂಟ್ದು ಎಲ್ಲರ ಬಲ್ಲಿ ಹೋಗಬೇಕು. ಅವ್ನು ಇದು ಕೊಡಬೇಕು. ಅವ ಎಲ್ಲಿ ತಪ್ಪೇನ ಏನು ಮಾಡ್ಯಾನ ಈಶ್ವರ್ ಖಂಡ್ರೆ ಭೀ ಮಾತಾಡೋದು, ಸರ್ ಈಗ ಗುದ್ದಲಿ ಪೂಜೆ ಇಟ್ಕೊಂಡಿದ್ದೆವು ತಾವು ಬರಬೇಕು ಅಂದಾಗ, ಇಲ್ಲ ನನ್ನ ಹತ್ರ ಬಂದಿನೂ ಮತ್ತೊಂದು ದಿನ ನೋಡೋಣ ಅಂತಂದ್ರೆ ಸರಿ ಇವತ್ತು ನಾವು ಡೇಟ್ ಕೊಟ್ಟಿದ್ದೀವಿ. ಪೈಲೆ ಈಗಾಗಲೇ ಮಕ್ಕಳಿಗೆ ನಮ್ಮ ಹಾಸ್ಟೆಲ್ ಇಲ್ಲ, ಮಕ್ಕಳಿಗೆ ಶಾಲೆ ಕಲಿಯಕ್ಕ ನಾವು ಹಿಂಗೆ ಪೋಸ್ಟ್ಪೋನ್ ಹಾಕಿದೆವು ಅಂತಂದ್ರೆ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ಇವತ್ತು ಹೋಗಿ ಮಾಡ್ಯಾರಿ ಮತ್ತು ಮತ್ತೊಂದು ಈಗ ಬ್ಯೂಟಿಫುಲ್ ಬಿಲ್ಡಿಂಗ್ ಆಗ್ತದೆ. ನಾವು ನೀವು ಎಲ್ಲರೂ MLA MLC MP ಸಚಿವರು ಎಲ್ಲರೂ ಕಲ್ತು ಒಂದು ಗ್ರ್ಯಾಂಡ್ ಓಪನಿಂಗ್ ಮಾಡ್ಯಾರ ಎಲ್ಲರೂ. ನಾವು ನೀವು 100% ಮಾಡಿದ್ರೆ ಬೆಟರ್ ಐತಿತ್ತಲ್ಲ. ನಾನು ಭಾರತ ಹೇಳಿದ್ರೆ ನಾನೇ ಹಚ್ಚಿದ್ದು ಫೋನ್ ತೋರಿಸಲ್ಲ ನಿನಗೆ, ಯಾಕೆ ಪಾಪ ನಿನಗೆ ಮತ್ತೆ ಅದೇನು ಬೇಕಾಗಿಲ್ಲ. ಅದು ನಾನೇನು ಕೇಳೋದು ಆಲ್ರೆಡಿ ಬಟ್ ಒಂದು ನಿಮಿಷ ಯಾಕೆ ಸುಮ್ಮನೆ ಈಗ ಈಶ್ವರ್ ಖಂಡ್ರೆ ಸರ್ತಿ ಹಚ್ಚಿ ನೋಡಿ, ಸರ್ತಿ ಹಚ್ಚಿ ಅದ ಈಗ ಅವ್ರು ಹಚ್ಚಿದ್ರು, ಅವ್ರು ಮಿಸ್ ಕಾಲ್ ಬಂದದ. ಅಂದ್ರೆ ಅಧಿಕಾರಿಗಳು ನಂಗೆ ಇನ್ಫಾರ್ಮೇಶನ್ ಇಲ್ಲ ಅಂತಾರೆ ಅವರು. ಕೇಳಿದ್ರೆ ಬಿಡು, ನಾ ಎಕ್ಷನ್ ತೊಗೊಳಕ್ಕಿದ್ದಲ್ಲ MLA ಇದ್ದಲ್ಲ ಅಧಿಕಾರಿ ಏನು ಫೈನಲ್ ಆಯ್ತು. ಚಂದ ಮಾಡ್ಬೇಕು. ಒಬ್ಬ ಶಾಸಕರಿಗೆ ಅಧಿಕಾರ ಇಲ್ದೇನೆ ಬರಬಾರ್ದು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪಟೇಲ್, ಭದ್ರೇಶ್ ಪಟೇಲ್, ವಿಶ್ವನಾಥ್ ಪಾಟೀಲ್, ಅನಿಲ್ ಜೋಶಿ, ಅಮಿತ್ ತೊಗ್ಲೂರ್, ರಾಜಗೋಪಾಲ ಐನಪುರ್, ಗೌತಮ್ ಚವ್ಹಾಣ್, ಚಂದ್ರಶೇಖರ್ ಬೆಳಕೇರ ಗ್ರಾಮಸ್ಥರು ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್.